ವಿಶ್ವಗುರು ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಭಾರತದ ಪ್ರಧಾನಮಂತ್ರಿ ಮೋದಿಜಿಯವರ ಮುಂದೆ ಅಮೆರಿಕ ಮಂಡಿಯೂರಿದೆ. ಅಮೆರಿಕದ ಅಧ್ಯಕ್ಷ ಸುಮಾರು $500 ಬಿಲಿಯನ್ ಅಷ್ಟು ವ್ಯಾಪಾರ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಕೇಳಕ್ಕೆ ಚೆನ್ನಾಗಿದೆ ಅಲ್ಲ? ಈ ಒಂದು ವಿಚಾರವನ್ನ ಹಿಡ್ಕೊಂಡು ಅಂದ್ರೆ ಅಮೆರಿಕ ಒಂದಷ್ಟು ದಿನ ಚರ್ಚೆ ಆಗಿದ್ದು ಅಯ್ಯೋ ಏನು ಅಮೆರಿಕದವ್ರು ಟಾರಿಫ್ ಹಾಕ್ತಾ ಇದ್ದಾರೆ, ಏನು ಪರ್ಚೇಸ್ ಮಾಡಲ್ಲ, ನಾವು ಭಾರತದವರು ಎಲ್ಲಾನು ಓನಾಗಿ ಏನು ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಇನ್ಮೇಲೆ ಅಮೆರಿಕದ ಮುಂದೆ ಏನು ಪರ್ಚೇಸ್ ಮಾಡಲ್ಲ ಅನ್ನೋಷ್ಟು ರೇಂಜ್ ಅಲ್ಲಿ ಒಂದಷ್ಟು ದಿನ ಬಿಲ್ಡಪ್ ಕೊಟ್ಟಿದ್ದು. ಈಗ ನೋಡಿದ್ರೆ ಸಡನ್ ಶಾಕು, 50% ಟ್ಯಾರಿಫ್ ಆಗ್ತಿದ್ದಾರೆ, ಅಷ್ಟಾಗ್ತಿದ್ದಾರೆ ಇಷ್ಟಾಗ್ತಿದ್ದಾರೆ ಅಂತ ಒಂದಷ್ಟು ದಿನ ಗೋಳಾಡಿ ಇದು ಮಾಡಿ ಲೈಕ್ ಹೆಂಗೆ ಡಿಸಿಷನ್ಸ್ ತಗೊಂಡಿದ್ರು ಅಂದ್ರೆ ಭಾರತದಲ್ಲೇ ಎಲ್ಲಾನು ಮ್ಯಾನುಫ್ಯಾಕ್ಚರ್ ಮಾಡ್ಬಿಡ್ತಾರೆ, ಸೊ ಇನ್ನೊಂದಷ್ಟು ಉದ್ಯೋಗ ಸೃಷ್ಟಿ ಆಗತ್ತೆ, ಎಲ್ರಿಗೂ ಉದ್ಯೋಗಗಳು ಸಿಗತ್ತೆ ಅನ್ನೋ ತರ ನಾವೆಲ್ಲ ಥಿಂಕ್ ಮಾಡಿದ್ವಿ. ನೋಡಿದ್ರೆ ರೀಸೆಂಟ್ ಆಗಿ ಇತ್ತೀಚೆಗೆ ಆಫ್ಟರ್ ಎಪ್ಸ್ಟೈನ್ ಫೈಲ್ಸ್ ಬಂದ ಮೇಲೆ ಏನ್ ಸಂಬಂಧ ರೀ, ಕಡ್ದೆ ಬಿದ್ದೋಯ್ತು ನಮ್ಮ ವಿಶ್ವಗುರು ಹಾಗೆ ಅಮೆರಿಕದ ಅಧ್ಯಕ್ಷರ ಸಂಬಂಧ ಕಡ್ದೆ ಹೋಯ್ತು ಅನ್ನೋ ರೇಂಜಿಗೆ ಥಿಂಕ್ ಮಾಡ್ಬಿಟ್ಟಿದ್ವಿ. ಇವಾಗ ಸಡನ್ ಶಾಕ್, ಏನು ಭಾರತದ ಮೇಲೆ ಸುಂಕವನ್ನ ಕಡಿಮೆ ಮಾಡ್ತೀವಿ ಅನ್ನೋದೇನ್ ಕೇಳ್ತೀರಾ? ಕಡಿಮೆ ಮಾಡೋದಿರ್ಲಿ, ಯಾವ ರೇಂಜಿಗೆ ಕಡಿಮೆ ಮಾಡ್ತಿದ್ದಾರೆ ಅಂದ್ರೆ ರಷ್ಯಾದಲ್ಲಿದ್ದಂತಹ ಒಂದು ಏನು ಮುಂಚೆ ಎಲ್ಲ ರಷ್ಯಾದಿಂದಾನೇ ಪೆಟ್ರೋಲ್ ಡೀಸೆಲ್ ಈ ತರ ಎಲ್ಲ ತೈಲಗಳನ್ನ ಏನು ಪರ್ಚೇಸ್ ಮಾಡ್ತಾ ಇದ್ದಿದ್ದು, ಇವಾಗ ಅಮೆರಿಕದಿಂದಾನೇ ಮಾಡಬೇಕು, ಇನ್ಮೇಲೆ ರಷ್ಯಾದಿಂದ ಮಾಡಲ್ಲ ಅನ್ನೋದಾಯ್ತು. ಆಯ್ತಾ, ಅದಾದ್ಮೇಲೆ ಸುಮಾರು ಏನು ಟ್ಯಾರಿಫ್ ಅನ್ನ ಹಾಕೋ ವಿಚಾರದಲ್ಲಿ ನಮ್ಮ ಭಾರತದಿಂದ ಏನು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಅಂದ್ರೆ ಏನ್ ರಫ್ತು ಮಾಡ್ತೀವಲ್ಲ, ಅಂದ್ರೆ ಇಲ್ಲಿಂದ ಅಲ್ಲಿ ಕಳಿಸ್ತೀವಲ್ಲ, ಅದ್ರ ಮೇಲೆಲ್ಲ 0% ಟ್ಯಾರಿಫ್. ಅಂದ್ರೆ ನಾವಲ್ಲಿಗೆ ಕಳಿಸ್ತಾ ಇದೀವಿ ಅಂದ್ರೆ ಅವ್ರು ನಮ್ಗೆ ಯಾವುದೇ ರೀತಿ ಸುಂಕವನ್ನ ಕೊಡಲ್ಲ. ಆದ್ರೆ ಅಲ್ಲಿಂದ ನಾವು ಪರ್ಚೇಸ್ ಮಾಡ್ಕೋತೀವಿ ಅಂದ್ರೆ 18%, 25%, 50% ವರ್ಗುನು ಸುಂಕ ಏನಿದೆ ಅದನ್ನ ಕಟ್ಲೇಬೇಕು. ಸೊ ಅದು ನಮ್ಮ ಭಾರತದ ಜನ ಎಲ್ಲಾನು ಕಟ್ಟಲಿಕ್ಕೆ ತಯಾರಿದ್ದಾರೆ. ಅಂಡ್ ನಮ್ಮಲ್ಲಿ ಶ್ರೀಮಂತರೇ ಜಾಸ್ತಿ ಇರೋದ್ರಿಂದ ನಾವು ಈಸಿಯಾಗಿ ಕಟ್ಟುತ್ತೀವಿ, ತಲೆ ಕೆಡ್ಸ್ಕೊಬಿಡಿ. ನಿಮ್ಮ ಅಧಿಕಾರವನ್ನ ಅವರವರ ಅಧಿಕಾರನ ಉಳಿಸ್ಬೇಕಪ್ಪ. ನಮ್ಮ ಭಾರತದಲ್ಲಿ ಹಿಂದೂ ಧರ್ಮ ಉಳಿಬೇಕಂದ್ರೆ ಅಧಿಕಾರ ಅವ್ರಿಗೆ ಅಧಿಕಾರ ಕೊಡ್ಲೇಬೇಕು, ಅಧಿಕಾರವನ್ನ ಉಳಿಸ್ಬೇಕು. ಸೊ ಇವಾಗ ಇಲ್ಲಿಂದ ಕಳಿಸುವಂತಹ ವಸ್ತು ಎಲ್ಲ 0%ಗೆ ಹೋಗುತ್ತೆ. ಇನ್ನು ಆ ಕಡೆಯಿಂದ ಅಮೆರಿಕದಿಂದ ಬರುವಂತಹ ವಸ್ತುಗಳೆಲ್ಲ ನಮಗೆ ವಿತ್ ಟ್ಯಾರಿಫ್ ಮುಖಾಂತರ ಅಂದ್ರೆ ಇನ್ಕ್ಲೂಡಿಂಗ್ ಟ್ಯಾರಿಫ್ ಇಂದಾನೆ ಬರುತ್ತೆ. ಆಯ್ತಾ, ಆಮೇಲೆ ಸುಮಾರು 2030 $500 ಬಿಲಿಯನ್ ಅಷ್ಟು ನಮ್ಮ ಭಾರತ ಅಮೆರಿಕದಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ಏನೇನ್ ಥಿಂಗ್ಸ್ಗಳು ನಮ್ಮ ಇಂಡಿಯಾಕ್ಕೆ ನೆಸೆಸಿಟಿ ಇದೆ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಎಲ್ಲ ಮುಂದಾಗ್ತದೆ. ಗುಡ್. ಎಲ್ಲ ವಿಚಾರಗಳು ನೋಡ್ತಿದ್ರಿ ಒಂಥರ ಕಾಮಿಡಿ ಅನ್ಸುತ್ತೆ. ಒಂದ್ಸಲ ನಮ್ ಮೋದಿಜಿಯಪ್ಪ ಗುಡ್ ಡಿಸಿಷನ್ಸ್ ತಗೋಬಿಟ್ರೆ ಇನ್ಮೇಲೆ ಎಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಏನೋ ತರ ಬಿಲ್ಡಪ್. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಒಂದ್ ಎಪ್ಸ್ಟೈನ್ ಫೈಲ್ಸ್ ಅಂತ ಬರುತ್ತೆ, ಅದ್ರಲ್ಲಿ ಹೋಗ್ತಾರೆ ಟ್ರಂಪ್ಗೋಸ್ಕರ ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು ಅನ್ನೋ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಕ್ ಶುರು ಆಗತ್ತೆ. ಅದಾಗಿ ಅದು ಸ್ಪ್ರೆಡ್ ಆಗ್ತಿದ್ದಂಗೆ ಏನು ಭಾರತ ಮತ್ತೆ ಅಮೆರಿಕ ಸಂಬಂಧ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಟ್ಯಾರಿಫ್ ರೇಟ್ ಏನಿದೆ ಅಂದ್ರೆ 50% ಇದ್ದಿದ್ದು 25% ಇದ್ದಿದ್ದು ರೆಡ್ಯೂಸ್ ಆಯ್ತು ಅಂತಾರೆ. ನಿಜವಾಗ್ಲೂ ಅದು ಹೆಂಗ್ ಕಡಿಮೆ ಆಯ್ತಾ ನಂಗಂತೂ ಗೊತ್ತಿಲ್ಲ. ಸೊ ಅದಾದ್ಮೇಲೆ ನಮ್ಮ ಭಾರತದಿಂದ ಬೇರೆ ಅಮೆರಿಕದವ್ರಿಗೆ ಕಳಿಸ್ಬೇಕಂತೆ, ಬಟ್ ಅವ್ರು ಯಾವ್ದೇ ರೀತಿ ನಮ್ಗೆ ಟ್ಯಾರಿಫ್ ಕೊಡಲ್ವಂತೆ. ಆ ರೀತಿ ಒಂದು ಬಿಸ್ನೆಸ್ ಡೀಲಿಂಗ್ ಆಗ್ತಾ ಇದೆ. ಬಟ್ ಇದ್ರಲ್ಲೂ ಎಲ್ಲಿಂದ ಎಲ್ಲೆಲ್ಗೋ ಲಿಂಕ್ ಸಿಗ್ತಾ ಇದೆ. ಲೆಟ್ಸ್ ಸಿ ಅಂಡ್ ವೈಟ್ ಅಂಡ್ ವಾಚ್ ಅಷ್ಟೇ, ಏನೇನಾಗತ್ತೆ ನಾನು ನೋಡೋಣ. ಬಟ್ ನಿಜವಾಗ್ಲೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ